ಗಿಲ್ ಎಡವಟ್ಟಿನಿಂದ ಬಿಸಿಸಿಐಗೆ ಹೊಸ ಸಂಕಷ್ಟವೊಂದು ತಂದಿಡ್ತಾರ. ದೊಡ್ಡ ಮಟ್ಟದ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಒಂದೇ ಒಂದು ಎಡವಟ್ಟು ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗತ್ತಾ? ಬಿಸಿಸಿಐನ 250 ಕೋಟಿ ಡೀಲ್ಗೆ ಬೀಳುತ್ತಾ ಪೆಟ್ಟು. ಜೆರ್ಸಿ ಬದಲಿಸಿ ಎಡವಟ್ಟನ್ನ ಮಾಡಿಕೊಂಡ್ರ ಶುಭ್ಮನ್ ಗಿಲ್. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ವೇಳೆ ಜೆರ್ಸಿಯನ್ನ ಬದಲಿಸಿದ್ದಾರೆ ಗಿಲ್. ಅಡಿಡಾಸ್ ಜೆರ್ಸಿ ಬಿಟ್ಟು ನೈಕ್ ಅನ್ನ ಹಾಕಿದ್ದಕ್ಕೆ ಸದ್ಯ ಸಂಕಷ್ಟನ. 2028ರವರೆಗೆ ಭಾರತ ಟೀಮ್ನ ಕಿಟ್ ಪ್ರಾಯೋಜಕತ್ವವನ್ನ ಸ್ಪಾನ್ಸರ್ ಅನ್ನ ಹೊಂದಿದ್ದು ಅಡಿಡಾಸ್. 250 ಕೋಟಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಡಿಡಾಸ್. ಒಪ್ಪಂದದ ಪ್ರಕಾರ ಅಡಿಡಾಸ್ ಜೆರ್ಸಿಯನ್ನೇ ಧರಿಸಬೇಕು ಪ್ಲೇಯರ್ಸ್. ಆದರೆ ಶನಿವಾರ ಎರಡನೆಯ ಇನ್ನಿಂಗ್ಸ್ ಡಿಕ್ಲೇರ್ ವೇಳೆ ನೈಕ್ ಜೆರ್ಸಿಯನ್ನ ಧರಿಸಿದ್ರು ಗಿಲ್. ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಪರ್ಧಿಗಳು ಅಡಿಡಾಸ್ ಕಂಪನಿ ಮತ್ತು ನೈಕ್. ಹೀಗಾಗಿ ಗಿಲ್ ನಡೆಯಿಂದ ಮಾರುಕಟ್ಟೆಯ ಒಪ್ಪಂದದ ನಿಯಮ ಉಲ್ಲಂಘನೆ. ಇದರಿಂದಾಗಿ ಬಿಸಿಸಿಐಗೆ ಕಾನೂನು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಎರಡೂ ಕೂಡ ಅಡಿಡಾಸ್ ಮತ್ತು ನೈಕ್ ಬಹಳ ಪ್ರಮುಖವಾಗಿರುವಂತಹ ಪೈಪೋಟಿಯ ಕಂಪನಿಗಳು. ಬಟ್ ಒಪ್ಪಂದ ಆಗಿತ್ತು. 250 ಕೋಟಿಗೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಅಡಿಡಾಸ್ ಟೀಮ್. ಅಂದ್ರೆ ಈ ಒಪ್ಪಂದದ ಪ್ರಕಾರ ಏನಿತ್ತು, ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಪ್ಲೇಯರ್ಸ್ ಎಲ್ಲರೂ ಕೂಡ ಅದೇ ಕಂಪನಿಯ ಜೆರ್ಸಿಯನ್ನ ಧರಿಸಬೇಕು. ನಮ್ಗೆಲ್ಲರಿಗೂ ಗೊತ್ತು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಂದು ಜೆರ್ಸಿ ಇರ್ಬೋದು, ಸ್ಪಾನ್ಸರ್ಶಿಪ್ ಇರ್ಬೋದು. ಬಟ್ ಆದರೆ ಏನಾಗಿದೆ ಅಂದರೆ ಶನಿವಾರ ಎರಡನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡುವಂಥ ಹೊತ್ತಿನಲ್ಲಿ ನೈಕ್ ಕಂಪನಿಯ ಜೆರ್ಸಿಯನ್ನ ಶುಭ್ಮನ್ ಗಿಲ್ ಅವರು ಧರಿಸಿರ್ತಾರೆ. ಇದೇ ನೋಡಿ ದೊಡ್ಡ ವಿವಾದಕ್ಕೆ, ಈಗ ಕಾನೂನು ಸಂಕಷ್ಟಕ್ಕೆ ಕಾರಣ ಆಗ್ತಿರೋದು. ಹೀಗಾಗಿ ಈ ಒಂದು ನಡೆಯಿಂದ ಮಾರುಕಟ್ಟೆಯ ಒಪ್ಪಂದದ ನಿಯಮ ಏನಿತ್ತಲ್ಲ 250 ಕೋಟಿದು, ಇದರಿಂದ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನೋ ಹಲವು ಪ್ರಶ್ನೆಗಳೀಗ ಎದುರಾಗಿದೆ.